ಇನ್ನು ಎನ್ಪಿಎಸ್ ಯೋಜನೆಯ ರದ್ದತಿಗೆ ಒತ್ತಾಯಿಸಿ ಧರಣಿ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಎನ್ಪಿಎಸ್ ನೌಕರರ ಸಂಘದಿಂದ ಧರಣಿ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇರುವ ಧರಣಿ ಇದಾಗಿದೆ. ಎನ್ಪಿಎಸ್ ಯೋಜನೆಯ ರದ್ದತಿಗೆ ಒತ್ತಾಯಿಸಿ ಧರಣಿ ನಡೆಸ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ನಲ್ಲಿ. ಎನ್ಪಿಎಸ್ ಯೋಜನೆಯ ರದ್ದತಿಗಾಗಿ ಧರಣಿ ಮಾಡ್ತಾ ಇರುವಂತದ್ದು. ಫ್ರೀಡಂ ಪಾರ್ಕ್ ನಲ್ಲಿ ನಿಶ್ಚಿತ ಪಿಂಚಣಿಗೆ ಒತ್ತಾಯಿಸಿ ನೌಕರರ ಸಂಘದಿಂದ ಧರಣಿ ನಡೆಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಎನ್ಪಿಎಸ್ ನನ್ನ ವಿರೋಧಿಸಿ ಈಗ ಕರ್ನಾಟಕದ ನೌಕರರ ಸಂಘದಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸತತವಾಗಿ 50,000ಕ್ಕೂ ಹೆಚ್ಚು ನೌಕರರಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎನ್ಪಿಎಸ್ ಯೋಜನೆಯ ರದ್ದತಿಗೆ ಒತ್ತಾಯಿಸಿ ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎನ್ಪಿಎಸ್ ಯೋಜನೆಯನ್ನ ನಿಲ್ಲಿಸಬೇಕಂತ 2025 ಮತ್ತು 26ನೇ ಸಾಲಿನ ಆಯವ್ಯಯದಲ್ಲಿ ರದ್ದುಗೊಳಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ಕೂಡ ಮಾಡಿದ್ರು. ಈಗ ಎನ್ಪಿಎಸ್ ನೌಕರರ ಸಂಘವು 2022ರಲ್ಲಿ 1 ತಿಂಗಳು OPS ಸಂಕಲ್ಪ ಯಾತ್ರೆ ಕೂಡ ಹಮ್ಮಿಕೊಂಡಿದ್ರು. ಈಗ 2025ರಲ್ಲಿ ಕೂಡ ಈಗ ಎನ್ಪಿಎಸ್ ನನ್ನ ರದ್ದು ಮಾಡಿ ಅಂತ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮಂಜುನಾಥ್ ಕೆವಿ, ರಮಾ ಆರ್, ಸಂತೋಷ್ ಕುಮಾರ್ ಬಿ, ಭಾರತ್ ದುಬೆ, ನಜೀರ್ ಹುಸೇನ್, ಪದ್ಮಶ್ರೀ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕು. ಹಾಗೆ ನಮ್ಮ ಸಂಘಟನೆಯ ರಾಮನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವಿ ಅವರು ಮತ್ತು ಜಿಲ್ಲಾ ಕಾರ್ಯದರ್ಶಿಯವರ ವೇದಿಕೆ ಆಗಮಿಸಬೇಕು. ಮಂಡ್ಯ ಜಿಲ್ಲೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಕಾರ್ಯದರ್ಶಿಯವರ ವೇದಿಕೆ ಅದನ್ನ ಬೇಗ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಈ ಒಂದು ಬಜೆಟ್ ಅಲ್ಲಿ ಅದನ್ನು ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಸರ್ಕಾರವನ್ನ ಮುಟ್ಟಬೇಕಾದ್ರೆ ನಮ್ಮಲ್ಲಿ ಒಂದು ಶಿಸ್ತು ಮತ್ತೆ ನಾವು ಅದಡಿ ಈ ಹೋರಾಟವನ್ನ ಗೆಲ್ಸೋದಕ್ಕೆ ದೂರದಿಂದ ಬಂದಿದ್ದೀರಿ. ನೀವು 5 ಗಂಟೆವರೆಗೆ ನಾವು ಈ ಹೋರಾಟವನ್ನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಾಯಕತ್ವವನ್ನು ವಹಿಸಬೇಕು. ಇಲ್ಲಿ ಶಾಂತರಾಮ ಮಾತ್ರ ನಾಯಕ ಅಲ್ಲ, ಇಲ್ಲಿ ಸಿದ್ದು ಸಂಗಣ್ಣವ್ರು ಮಾತ್ರ ನಾಯಕರಲ್ಲ, ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮಾತ್ರ ನಾಯಕರಲ್ಲ, ನೀವೆಲ್ಲರೂ ನಾಯಕರಿದ್ದೀರಿ. ಆದ್ದರಿಂದ ಪ್ರತಿಯೊಬ್ಬರ ಕೈಯಲ್ಲೂ ಯಾರನ್ನು ಓಡಾಡುವಂತದ್ದು ನಾವು ಸಾರ್ಥಕಗೊಳಿಸ್ಕೊಳ್ಬೇಕು. ದೂರದಲ್ಲಿರ್ತಕ್ಕಂಥ ನಿಮ್ಮ ಸ್ನೇಹಿತರನ್ನ ಬಹಳ ಬೇಗ ಬಂದು ಈ ಒಂದು ವೇದಿಕೆಗೆ ಸೇರ್ಕೊಳ್ಳೋದಕ್ಕೆ ನೀವೆಲ್ಲರನ್ನು ಕೂಡ ಅವರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಹೇಳ್ತಾ, ಈ ಉಪವಾಸ ಸತ್ಯಾಗ್ರಹ ಅನ್ನೋದಕ್ಕೆ ಒಂದು ದೊಡ್ಡ 100 ವರ್ಷದ ಇತಿಹಾಸ ಇದೆ. ಅದನ್ನು ಗಾಂಧೀಜಿ ನಮಗೊಂದು ಮಾದರಿಯನ್ನ ಹಾಕೊಟ್ಟಿದ್ದಾರೆ. ಆ ಮಾದರಿಯನ್ನ ಮೀರಿ ನಾವು ಎಲ್ಲೂ ಕೂಡ ನಡ್ಕೊಳ್ಬಾರ್ದು, ಅಶಿಸ್ತಿನಿಂದ ನಡ್ಕೊಳ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಈ ವಿಷಯ ಅದನ್ನ ಬೇಗ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ಈ ಒಂದು ಬಜೆಟ್ ಅಲ್ಲಿ ಅದನ್ನು ಮಾಡ್ಕೊಡ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಸರ್ಕಾರವನ್ನ ಮುಟ್ಟಬೇಕಾದ್ರೆ ನಮ್ಮಲ್ಲಿ ಒಂದು ಶಿಸ್ತು ಮತ್ತೆ ನಾವು ಅದಡಿ ಈ ಹೋರಾಟವನ್ನ ಗೆಲ್ಸೋದಕ್ಕೆ ದೂರದಿಂದ ಬಂದಿದ್ದೀರಿ. ನೀವು 5 ಗಂಟೆವರೆಗೆ ನಾವು ಈ ಹೋರಾಟವನ್ನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಾಯಕತ್ವವನ್ನು ವಹಿಸಬೇಕು. ಇಲ್ಲಿ ಶಾಂತರಾಮ ಮಾತ್ರ ನಾಯಕ ಅಲ್ಲ.